ಇವತ್ತು ನಿಮ್ ಪಪ್ಪಂಗೆ ಇಷ್ಟ ಆಗೋ ಎಲ್ಲ ಅಡ್ಗೆ ಮಾಡಿಟ್ಟಿವ್ನಿ. ಇನ್ನೇ ನಿಮ್ ಪಪ್ಪ ಬರೋ ಟೈಮ್ ಆಯ್ತು. ಪಪ್ಪ ಬರ್ತಿದ್ದಾಗೆ ನಾವಿಬ್ರು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಆಮೇಲೆ ಎಲ್ಲರೂ ಒಟ್ಟಕ್ಕೋತ್ ಊಟ ಮಾಡೋಣ. ಹೆಂಗಿದೆ ನನ್ ಪ್ಲಾನು? ಸೂಪರಾ? ಅಯ್ಯೋ ನನ್ ಕಣ್ಣ. ಬಂದ್ರಾ? 100 ವರ್ಷ ಆಯ್ತು ನೋಡಿ ನಿಮ್ಗೆ. ನಾನು ಇಷ್ಟೊತ್ತು ಅಥರ್ವ ಜೊತೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ಸರಿ ಅವಳೆಲ್ಲಿ ಮಾವ? ಹುಚ್ಚ ನಿನ್ಗೆ? ಯಾರದ್ ಮಾವ? ನಿನಗೇನೆ. ಈ ಓಳೆನ ನೀನ್ ಯಾಕೆ ಹಾಕೊಂಡಿದ್ಯಾ? ಈ ವಾಲೆ ನಂಗೆ ತಾನೇ ತಂದಿಟ್ಟಿದ್ದು. ನಾನಾ? ನಾನು ಹೇಳಿದ್ನ ಹಾಗೆ? ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಯಾಕೆ ತಂದಿಡ್ಲಿ? ಅದು ಸರ್ಪ್ರೈಸ್ ಅಂತ. ಸರ್ಪ್ರೈಸ್? ಸರ್ಪ್ರೈಸ್ ನಿನ್ ತಲೆ. ಬುದ್ಧಿ ಇದೆಯಾ ನಿನ್ಗೆ? ಎಷ್ಟು ಕಾಸ್ಟ್ಲಿ ಗೊತ್ತಾ ಅದು? ಅದ್ರ ಬೆಲೆ ಗೊತ್ತಿದ್ಯಾ ನಿನ್ಗೆ? 50,000 ಆನ್ಲೈನ್ ಅಲ್ಲಿ ತರಿಸಿರೋದು. 50,000ಕ್ಕೆ 5 ರೂಪಾಯಿ ಎಷ್ಟು ಸೊನ್ನೆ ಹಾಕ್ಬೇಕು ಅಂತ ಗೊತ್ತಿದ್ಯಾ ನಿನ್ಗೆ? ಇದು ನಂಗಲ್ವಾ ಮಾವ? ನಿನ್ಗೆ ಅಂತ ಹೇಳಿದ್ನಾ? ಮತ್ತೆ ಇದು ಗೊತ್ತಿತ್ತು. ಕಾಯ್ತಾನೆ ಇದ್ದೆ ಇನ್ನು ಯಾಕೆ ಈ ಪ್ರಶ್ನೆ ಬಂದಿಲ್ಲ ಅಂತ. ನೀನ್ ಅನ್ಕೊಂಡಿರ್ಬೇಕು ನನ್ಗೆ ಯಾರೋ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವ್ಳಿಗೆ ಸರ್ಪ್ರೈಸ್ ಕೊಡೋಕೆ ಇದನ್ನ ತಂದಿದ್ದೀನಿ ಅಂತ. ಇಲ್ಲ ಮಾವ, ನಾನ್ ನಿಜವಾಗ್ಲೂ ಆ ಥರ ಏನು ಅನ್ಕೊಂಡಿಲ್ಲ. ನಾನು ಆನಂದ್ ತರ ದಡ್ಡ ಅಲ್ಲ ಈ ತರ ಕಿವಿ ಒಳಗೆ ಅಷ್ಟೆಲ್ಲ ಖರ್ಚು ಮಾಡಿ ತರ್ಸಕ್ಕೆ. ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಹೇಳಿ ಆನ್ಲೈನ್ ಅಲ್ಲಿ ತರಿಸಿರೋದು. ಇದನ್ನ ನಾನು ಇಲ್ಲಿ ಮರ್ತೋದೆ, ನೀನ್ ಹಾಕೊಂಡೆ ಅಲ್ವಾ? ಸರ್ಪ್ರೈಸ್ ಅಂತ ಸರ್ಪ್ರೈಸ್. ನಾನು ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕಾ? ಏನ್ ಮುಖ ನೋಡ್ತಿದ್ಯಾ? ಬಿಚ್ಕೊಳು.